ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. Marriages are settled in heaven but celebrated on earth. The unity of two souls written right from birth. ಮದುವೆಗಳು ಸ್ವರ್ಗದಲ್ಲಿ ನೆಲೆಸುತ್ತವೆ, ಆದರೆ ಭೂಮಿಯ ಮೇಲೆ ಆಚರಿಸಲಾಗುತ್ತದೆ. ಹುಟ್ಟಿನಿಂದಲೇ ಬರೆಯಲ್ಪಟ್ಟ ಎರಡು ಆತ್ಮಗಳ ಏಕತೆ. ಈ ಸಾಲುಗಳು ಅದೆಷ್ಟು ನಿಜವೋ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯುತ್ತೆ. ಬಾಳಿನಲ್ಲಿ ಯಾರು ಬಾಳ ಸಂಗಾತಿಯಾಗಬೇಕೆಂದು ಅದಾಗಲೇ ನಿಶ್ಚಯವಾಗಿರುವಾಗ ಮದ್ವೆ ಅವರೊಟ್ಟಿಗೆ ನಡೆಯದೆ ಇನ್ಯಾರ ಜೊತೆ ನಡೆಯಲು ಸಾಧ್ಯ? ಚಾರು ನಿಶ್ಚಿತಾರ್ಥ ಮುಗಿದಾದ ಮೇಲೆ ಸಂತು ಅವನ ಊರಿಗೆ ಹೊರಟನು. ಹಾಗೆ ದಿಯಾ ಹಾಗೂ ಆಕಾಶ್ ಪಾಂಡಿಚೇರಿ ರೆಸಾರ್ಟ್ನಲ್ಲಿ ಕೆಲ ಸಮಯ ಕಳೆಯಲು ಮನೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ನೆಪ ಕೊಟ್ಟು ಹೋಗಿದ್ರು. ಚಾರು ಎಂದಿನಂತೆ ದಿಯಾ ಬಗ್ಗೆ ಆಲೋಚಿಸಿದ್ರು. ಅವಳಿಗೀಗ 2 ದಿನಕ್ಕೆ ತನ್ನ ಮದ್ವೆ ಎನ್ನುವ ಸತ್ಯಾಂಶ ಎಲ್ಲವನ್ನ ಮರೆಯುವಂತೆ ಮಾಡ್ತಿತ್ತು. ಶ್ರೀಕಂಠ ಕೂಡ ಮಗಳ ಮದ್ವೆ ಮುಗಿದರೆ ಸಾಕೆಂದು ಕಾಯುತ್ತಿದ್ದರೆ ಹೊರತು ತನ್ನ ಸ್ವಂತ ಮಗಳು ದಿಯಾ ಏನ್ ಮಾಡ್ತಿದ್ದಾಳೆ ಎಂದು ಆಲೋಚಿಸುವುದು ನಿಲ್ಲಿಸ್ಬಿಟ್ಟಿದ್ರು. ನಮ್ಮ ಬೀವಿ ಕೂಡ ಚಾರು ಬಳಿ ತನ್ನ ಚಾಳಿ ತೋರಿಸಿ ಕಾಡ್ಸೋದು ನಿಲ್ಲಿಸಿದ್ದ. ಆದರೆ ತಲೆಯಲ್ಲಿ ಅವಳ ಸವಾಲಿನ ಚಿಂತೆ ಹಾಗೆ ಕಾಡ್ತಿತ್ತು. ಮುಂದೆ ಅಂದು ಸೋಮವಾರ ಬೆಳಿಗ್ಗೆ ಸರಿಸುಮಾರು 10 ಗಂಟೆ ಸಮಯ. ಚಾರು ಆಫೀಸಿಗೆ ಬಂದಾಗಿತ್ತು. ಆದ್ರೆ ಕೆಲಸಕ್ಕೆ ಕೈ ಹಾಕುವ ಮುನ್ನವೇ ಅವಳ ಫೋನ್ ಬಡ್ಕೊಳ್ತಿತ್ತು. ಯಾರೀಗ ಎಂದು ಫೋನ್ ಕೈಗೆತ್ತಿಕೊಂಡವಳ ಕಣ್ಣಿಗೆ ಹೊಸ ನಂಬರ್ ಕಾಣಿಸಲು ಯಾರಿರ್ಬೋದು ಎಂದು ಅನುಮಾನಿಸುತ್ತಾ ಯಾರೆಂದು ಕೇಳುತ್ತಾಳೆ. ಯಾರು, ಯಾಕೆ, ಏನು ಕೇಳಬೇಡ, ಈಗ ನಾವ್ ಹೇಳೋ ಅಡ್ರೆಸ್ಗೆ ಬಾ, ನಿನ್ ತಂಗಿ ಸಿಗ್ತಾಳೆ, ಇಲ್ಲ ಅದೇ ರಸ್ತೆಯಲ್ಲಿರೋ ರೈಲ್ವೆ ಟ್ರ್ಯಾಕ್ ಮೇಲೆ ಹೆಣವಾಗಿರ್ತಾಳೆ ಎಂದಿದ್ದೆ. ಹೆದರಿದವಳು ಯಾ ನೀವು ದಿಯಾ ಅಲ್ಲಿ ಎನ್ನುವ ಕೂಗಾಟ ಶುರು ಮಾಡ್ತಾಳೆ. ಕಿರುಚ್ಬೇಡ, ನೀನ್ ಇಲ್ಲಿಗೆ ಬರೋ ವಿಚಾರ ಸಣ್ಣ ಮಗು ಗೊತ್ತಾದ್ರೂ ದಿಯಾ ಕತೆ ಕ್ಲೋಸ್ ಆಗುತ್ತೆ ಎಂದಾಗ ತನ್ನ ಆವೇಶ, ಕೋಪ, ಭಯ ಕಡಿಮೆ ಮಾಡಿಕೊಂಡು ಎಲ್ಲಿಗೆ ಬರ್ಬೇಕು ಎಂದು ಕೇಳಿ ಅವರೇಳಿದ ಜಾಗಕ್ಕೆ ಒಬ್ಳೆ ಬರ್ತಾಳೆ ಚಾರು. ಹೆದ್ದಾರಿಯಲ್ಲಿದ್ದ ರೆಸಾರ್ಟ್ ಅದು. ಅವಳು ಒಳಗಡೆ ಬರುತ್ತಲೇ ಅವಳಿಗೆ ಇಂತಹ ರೂಮಿಗೆ ಹೋಗ್ಬೇಕೆಂದು ಅಲ್ಲಿದ್ದ ಆಳೊಬ್ಬ ತಿಳಿಸ್ತಾನೆ. ಅದರಂತೆಯೇ ಅಲ್ಲಿಗೆ ಬಂದಾಗ ಅವಳು ಕಣ್ಣಿಗೆ ಬಿದ್ದಿದ್ದು ಸೋಫಾ ಮೇಲೆ ಕೂತು ಸಿಗರೇಟ್ ಸೇದುತ್ತಿದ್ದ ಭುವನ್ ಹಾಗೂ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಇರೋ ಬರೋ ಡ್ರಿಂಕ್ಗಳನ್ನ ತನ್ನ ಮುಂದಿಟ್ಕೊಂಡು ಕುಡಿಯುತ್ತಿದ್ದ ಆಕಾಶ್. ನೋಡಿದವಳು ಓಡಿ ಬಂದು ಎಲ್ಲೋ ದಿಯಾ ಎಲ್ಲಿ, ಏನ್ ಮಾಡಿದ್ರಿ, ದಿಯಾ ಎಲ್ಲಿ ಬೊಗಳೋ ಎಂದು ಕಿರುಚಾಡಲು ವೇಟ್ ಚಾರು ವೇಟ್, ಮೊದಲು ನಾವು ಹೇಳೋದ್ ಕೇಳು, ಆಮೇಲೆ ಆ ದಿಯಾ ಚಿಟ್ಟೆ ಬಗ್ಗೆ ಮಾಹಿತಿ ಕೊಡ್ತೀವಿ ಎಂದು ಇಬ್ಬರು ನಕ್ಕಾಗ ಚಾರು ಕೈಕಾಲು ತಣ್ಣಗಾಗಿತ್ತು. ದಿಯಾಗೇನಾದ್ರೂ ಆಗಿದ್ರೆ ಎನ್ನುವ ಭಯದಲ್ಲಿ. ಹೆಲ್ಪ್ ಡೆಸ್ಕ್, ನಾವ್ ಹೇಳಿದ್ದು ರೂಮಿಗೆ ಕಳಿಸಿ ಎಂದು ಕರೆ ಮಾಡಿ ಆರ್ಡರ್ ಮಾಡಲು ಅವರು ಅವನು ಹೇಳಿದ್ದನ್ನ ತಂದು ಇಟ್ಟು ಹೋದ್ರು. ಅದನ್ನ ಕೈಗೆತ್ತಿಕೊಂಡ ಭುವನ್ ಅವಳು ಮುಂದೆ ಹಿಡಿದು, ಇದನ್ನ ನೀನ್ ಹೋಗಿ ಹಾಕೊಂಡು ರೆಡಿಯಾಗಿ ನಮ್ ಶಾರ್ಟ್ ಮೂವಿಲಿ ಬರೋ ಬೆಡ್ರೂಮ್ ಸೀನ್ ಮುಗಿಸ್ಕೊಡ್ಬೇಕು ಎನ್ನಲು ಒಮ್ಮೆ ಆ ಬಟ್ಟೆನ ನೋಡ್ತಾಳೆ ಚಾರು. ತೋಳಿಲ್ಲದ ಸಿಂಗಲ್ ಪೀಸ್ ಅದು. ಹೆಚ್ಚು ಕಮ್ಮಿ ಅವಳ ಮಂಡಿ ಕೂಡ ಮುಚ್ಚದ ಬಟ್ಟೆಯದು. ತನ್ನ ಒಳಬಟ್ಟೆ ಕೂಡ ಕಾಣುವಷ್ಟು ತೆಳ್ಳಗಿತ್ತು. ಅದರಲ್ಲೂ ಸೊಂಟದ ಸುತ್ತ ಅಲ್ಲಲ್ಲಿ ಬಟ್ಟೆಯೇ ಇಲ್ಲ. ನೋಡಿದವಳಿಗೆ ಸಿಟ್ಟು ಹೆಚ್ಚಾಗಿ ಆ ಬಟ್ಟೆಯನ್ನ ಕೈಗೆತ್ತಿಕೊಂಡವಳು ಅವರ ಮುಖಕ್ಕೆ ಬಿಸಾಡಿದಳು. ಕೋಪಗೊಂಡ ಭುವನ್, ಓ ನಿಂಗೆ ದಿಯಾಗಿಂತ ನಿನ್ನ ಸ್ವಾಭಿಮಾನ ಮುಖ್ಯನಾ ಎಂದು ಕೇಳಲು, ಏ ಆಕಾಶ್, ಅವತ್ತು ನಿಂಗೆ ಹೇಳ್ದೆ ತಾನೆ ನಾನು ಯಾವ ಶಾರ್ಟ್ ಮೂವೀಸ್ ಮಾಡಲ್ಲ ಅಂತ, ಮತ್ತೆ ಏನ್ ರಾಗ ನಿಂದು, ಸುಮ್ಮನೆ ದಿಯಾ ಎಲ್ಲಿ ಬೊಗಳು ಎಂದು ಧಮ್ಕಿ ಹಾಕಿದವಳನ್ನ ನೋಡಿ ಇಬ್ಬರು ನಗುತ್ತಾರೆ. ಅವರ ನಗು ನೋಡಿ ಅತ್ತ ದಿಯಾಗೇನಾಯ್ತೋ ಎನ್ನುತ್ತ ಚಾರು ಒದ್ದಾಡುತ್ತಾಳೆ. ಯಾಕೆ ನಗ್ತಿದ್ದೀರಾ ಎಂದು ಕೇಳಿದವಳ ಸುತ್ತ ಇಬ್ಬರು ಹೆಜ್ಜೆ ಹಾಕುತ್ತಾ, ಎಸ್ಸೇ ನೀನ್ ಮಾಡಲ್ಲ ಅಂತಾನೆ ನಾವು ಅದಾಗ್ಲೇ ನಿನ್ನ ದಿಯಾ ಜೊತೆ ಮಾಡಿ ಮುಗಿಸಿದೀವಿ, ನೀನ್ ಮಾಡಿದ್ರೆ ಈ ವಿಡಿಯೋ ಡಿಲೀಟ್ ಮಾಡೋಣ ಅನ್ಕೊಂಡ್ವಿ ಎಂದು ಒಂದ್ ವಿಡಿಯೋ ತೋರಿಸಿದ್ರು. ಆಕಾಶ್, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ನಾನು ಈ ತರ ಬಟ್ಟೆ ಹಾಕಲ್ಲ, ನಾನು ಈ ತರ ಸೀನ್ ಮಾಡಲ್ಲ
ಎನ್ನುವ ದಿಯಾ ಕೈ ಹಿಡಿದವ ಬಲವಂತವಾಗಿ ಅವಳ ಬಟ್ಟೆ ಹಿಡಿದು ಎಳೆದಾಡಿ ಬೇರೆ ಬಟ್ಟೆಯನ್ನ ಹಾಕ್ಸಿದ್ದ. ಬೆಡ್ ಮೇಲೆ ಅವಳೊಟ್ಟಿಗೆ ಅಸಭ್ಯವಾಗಿ ವರ್ತಿಸಿ ಅವಳ ಒಪ್ಪಿಗೆ ಪಡೆಯದೆ ಅವಳ ದೇಹದ ಮೇಲೆ ಹಕ್ಕು ಚಲಾಯಿಸಿದ್ದ ದೃಶ್ಯವದು. ನೋಡುತ್ತಾ ನೋಡುತ್ತಾ ಚಾರು ಕೈ ನಡುಗ್ತಿತ್ತು. ಹಾಗೆ ಹಲ್ಲು ಕಚ್ಚಿದವಳು ವಿಡಿಯೋದಲ್ಲಿ ದಿಯಾಳ ಪರದಾಟ ನೋವು ನೋಡಿ ಆಕಾಶ್ ಕೆನ್ನೆಗೆ ಬಾರ್ಸೋಕೆ ಕೈ ಎತ್ತಿ ತಟ್ಟನೆ ದಿಯಾಳ ಭವಿಷ್ಯ ನೆನೆದು ಇಳಿಸಿದಳು. ಈ ಸೀನ್ಸ್ ಶಾರ್ಟ್ ಮೂವಿಲಿ ಬರಬಾರ್ದು ಅನ್ನೋದಾದ್ರೆ ಸೇಮ್ ಸೀನ್ಸ್ ನೀನ್ ಭುವನ್ ಜೊತೆ ಮಾಡ್ಬೇಕು. ನಿಂಗೆ ಟೈಮ್ ಕೂಡ ಕೊಡ್ತೀವಿ, ಯಾಕಂದ್ರೆ ಈ ತರ ಸೀನ್ಸ್ಗೆ ನೀನು ಮೆಂಟಲಿ ಹಾಗೂ ಫಿಸಿಕಲಿ ತಯಾರಾಗ್ಬೇಕು ಅಲ್ವಾ ಚಾರು ಎಂದು ಹೇಳುತ್ತಾ, ಮತ್ತೆ ಇನ್ನೊಂದು ವಿಷಯ, ಅಕಸ್ಮಾತ್ ನೀನ್ ಇದನ್ನ ಬೇರೆ ಯಾರಿಗಾದ್ರೂ ಹೇಳಿ ನಮ್ ಪ್ಲಾನ್ ಉಲ್ಟಾ ಮಾಡಿದ್ರೆ ನಿನ್ ದಿಯಾ ಶಾಶ್ವತವಾಗಿ ಒಬ್ಬ ವೇಶ್ಯಾಗಿ ಉಳಿದ್ಬಿಡ್ತಾಳೆ ಎಂದು ಅವಳನ್ನ ವೇಶ್ಯಾವಾಟಿಕೆ ನಡೆಸೋ ಜಾಗಕ್ಕೆ ಸಾಗಿಸಿ ಪೊಲೀಸ್ ಕೈಗೆ ಸಿಕ್ಸಿ ಮಾನ ಹರಾಜಾಗ್ತೀವಿ ಎಂದು ಇನ್ನೊಂದು ರೀತಿಯಲ್ಲಿ ಬೆದರಿಸುತ್ತಾರೆ. ನಿಮ್ಗೆ ಗೊತ್ತು ನೀನು ನಿನ್ನ ದಿಯಾ ಪುಟ್ಟಿನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ, ಅದಕ್ಕೆ ಅವಳಿಗಾಗಿ ಒಂದೇ ಒಂದ್ಸಲ ಭುವನ್ ಜೊತೆ ಆ ಸೀನ್ ಮಾಡು. ಅದು ಆ ಸೀನ್ ಫಸ್ಟ್ ಪ್ಲಾನ್ ಮಾಡಿದ್ದು ನನ್ ಜೊತೆನೆ. ಯಾವಾಗ ನಿನ್ ಬೆತ್ತಲೆ ಪ್ರದರ್ಶನ ಫೇಲ್ ಆಗಿ ಭುವನ್ ನನ್ನ ಹೆಸರು ಹೇಳ್ದೆ ಅವನ್ ಮಾನ ಹರಾಜಾಕಿಸ್ಕೊಂಡ್ನೋ ಆಗ ಈ ಪ್ಲಾನ್ ಅವನ್ಗಾಗಿ ಬದಲಾಯ್ತು ಎಂದಾಗ ಆಕಾಶ್ ಅವನ್ ಮುಖ ನೋಡುವ ಚಾರು, ಅಂದ್ರೆ ಅವತ್ತು ನೀನು ಸೇರ್ಕೊಂಡಿದ್ದ ಎಂದು ಕೇಳುತ್ತಾಳೆ. ಎಸ್, ನಾನ್ ಪ್ಲಾನ್ ಮಾಡಿ ನಿಂಗೆ ಸೀರೆನ ಯೂನಿಫಾರ್ಮ್ ನಂತೆ ಸುದರ್ಶನ್ ಅವ್ರ ಜೊತೆ ಲಕ್ಕಿ ಫೈನಲ್ ಮಾಡಿದ್ದಾನೆ ಅಂತ ಕಾಲ್ ಮಾಡಿ ಹೇಳ್ದೆ. ಮತ್ತೆ ನಾನೇ ಆ ಟ್ರಾಲಿ ಹುಡುಗನಿಗೆ ದುಡ್ಡಿನ ಆಸೆ ತೋರಿಸಿದ್ದೆ. ದ್ಯಾಟ್ ವಾಸ್ ಮೈ ಪ್ಲಾನ್ ಚಾರು ಎಂದು ಅವಳ ತಲೆಯಲ್ಲಿ ಲಕ್ಕಿ ಮೇಲಿದ್ದ ಕೆಟ್ಟ ಅಭಿಪ್ರಾಯಕ್ಕೆ ಕೊನೆ ತಂದಿದ್ದರು ಇಬ್ರು. ಅಂದ್ರೆ ಸಂತೋಷ್ ಅವರ ಅನುಮಾನ ತಪ್ಪು. ಲಕ್ಕಿ ಸೀರೆ ಯೂನಿಫಾರ್ಮ್ನ ಬೇಕು ಅಂತ ಮಾಡಿಸಿರ್ಲಿಲ್ಲ, ಮತ್ತೆ ಲಕ್ಕಿ ಇದೆಲ್ಲ ಪ್ಲಾನ್ ಮಾಡಿ ಹೀರೋ ಆಗೋ ಆಲೋಚನೆಯಲ್ಲಿ ಇರ್ಲಿಲ್ಲ ಎಂದು ಮನಸ್ಸಲ್ಲೇ ಖುಷಿ ಪಟ್ಟಳು. ಸೊ ಚಾರು, ಈಗ ಸಮಯ 1 ಗಂಟೆ, ಇನ್ನ 4 ಗಂಟೆಗಳಲ್ಲಿ ನಿನ್ನ ಅಂದ ತೋರಿಸುವ ಈ ಬಟ್ಟೆ ಹಾಕೊಂಡು ಬಾ, ಶೂಟಿಂಗ್ ಮುಗಿಸ್ಕೊ, ದಿಯಾ ಸಿಗ್ತಾಳೆ, ನಮ್ಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಗಿವ್ ಅಂಡ್ ಟೇಕ್ ಎಂದಾಗ ದಿಕ್ಕು ತೋಚದಂತೆ ನಿಂತಿದ್ದವಳ ಕಣ್ಣೀರಿಗೆ ನಗುವವರು, ಮಿತಿ ಮೀರಿ ಯಾರಿಗಾದ್ರೂ ಹೇಳಿದ್ರೆ ನೀನ್ ದಿಯಾ ಒಬ್ಳು ವೇಶ್ಯೆ ಅಂತ ಸಾಬೀತ್ ಮಾಡ್ತೀವಿ ಎಂದು ಎಚ್ಚರಿಸಿ ಅವಳ ಕೈಗೆ ಬಟ್ಟೆ ಕೊಟ್ಟು ಟೈಮ್ ಸ್ಟಾರ್ಟ್ಸ್ ನೌ ಎನ್ನುತ್ತಾ ಹೋದರು. ಹಾಗೆ ನಿಂತಲೇ ಕುಸಿದವಳ ಕಣ್ಣೆದುರು ದಿಯಾಳ ನೋವು ಅನುಭವವಾಗುತ್ತಿತ್ತು. ಅವಳ ಮುಂದಿನ ದಾರಿ ಕಾಣದೆ ತಲೆ ಮೇಲೆ ಕೈ ಹೊತ್ತು ಕೂತಳು. ಸಮಯ 2:30. ವಾಟ್ ದಿ ಹೆಲ್ ಯು ಪೀಪಲ್ ಆರ್ ಡೂಯಿಂಗ್? ಕಾಂಟ್ ಯು ವರ್ಕ್ ಪ್ರಾಪರ್ಲಿ? ಸರಿಯಾಗಿ ಕೆಲಸ ಮಾಡೋಕ್ ಬಂದಿಲ್ಲ ಅಂದ್ರೆ ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಇಡಿಯಟ್ಸ್ ಎಂದು ಕಿರುಚಿ ಕೈಯಲ್ಲಿದ್ದ ಫೈಲ್ಸ್ ಪೇಪರ್ಸ್ ಬಿಸಾಡಿ ತನ್ನ ಕ್ಯಾಬಿನ್ ಸೇರಿದ್ದ ಲಕ್ಕಿ. ಅವನಲ್ಲಿ ಚಾರು ಮದ್ವೆ ಅನ್ನೋ ಕಾರಣಕ್ಕೇನೋ ಹೇಳಲಾಗದ ಸಂಕಟ ಶುರುವಾಗಿತ್ತು. ಜೊತೆಗೆ ಸವಾಲಲ್ಲಿ ಸೋತ್ರೆ ಅವನ ಪ್ರಥಮ ಸೋಲಾಗುತ್ತೆ ಅನ್ನೋ ಕೋಪ. ಆದ್ರೆ ಸಂತೋಷ್ ಜೊತೆಗಿನ ಅವಳ ಮದ್ವೆನ ಹೇಗ್ ನಿಲ್ಸೋಕ್ ಸಾಧ್ಯ? ತಾನು ಮದ್ವೆ ನಿಲ್ಸಿದ್ರೆ ಸಂತು ತಪ್ತಿಳಿಯಾನು ಎನ್ನುವ ಸೆಂಟಿಮೆಂಟ್. ಹೀಗಾಗಿಯೇ ಎಲ್ಲರ ಮೇಲೆ ಅರ್ಚುತ್ತಾ ಕಿರುಚುತ್ತಾ ಕೂಗಾಟ ನಡೆಸಿದ್ದ ಬಿಬಿ. ಒಳಗಡೆ ಬರುವ ಪಿಎ ಅಲೋಕ್, ಸರ್ ಈ ಡಾಕ್ಯುಮೆಂಟ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಕೊಡಿ ಎಂದಾಗ ಆ ಫೈಲ್ಸ್ ಎತ್ತು ಬಿಸಾಕಿದವ, ಗೆಟ್ ಔಟ್, ಇನ್ ನಾನ್ ಹೇಳೋವರೆಗೂ ಯಾರನ್ನು ಒಳಗಡೆ ಬಿಡ್ಬೇಡ, ನನ್ಗೆ ಮೂಡ್ ಸರಿಗಿಲ್ಲ, ಔಟ್ ಎನ್ನುವಾಗ ಬೆವರುವ ಪಿಎ ಅಲೋಕ್, ಓಕೆ ಸರ್ ಎಂದು ಇನ್ನೇನು ಹೋಗ್ಬೇಕು ಚಾರು ಬಾಗ್ಲ ಬಳಿ ಬಂದು ಒಳಗಡೆ ಎಂದು ಮಾತಾಡುವ ಮುನ್ನವೇ, ಮೇಡಮ್ ಸರ್ ಬಿಸಿ, ಸಂಜೆ ಸಿಗ್ತಾರೆ ನಡೀರಿ ಎಂದಾಗ, ಇಲ್ಲ ನಾನು ಲಕ್ಕಿ ಜೊತೆ ಮಾತಾಡ್ಬೇಕು, ತುಂಬಾ ಮುಖ್ಯವಾದ ವಿಷಯ ಎಂದು ಚಾರು ಹೇಳ್ತಿದ್ದದ್ದು ಕೇಳಿಸಿಕೊಂಡ ಲಕ್ಕಿ ಕೋಪದಿಂದ ಲ್ಯಾಪ್ಟಾಪ್ ಕೀಬೋರ್ಡ್ನ ಕುಕ್ಕಿ ಸಿಟ್ಟು ತೀರಿಸ್ಕೊಳ್ತಿದ್ದ. ಇಲ್ಲ ಮೇಡಮ್ ಸರ್ ಬಿಸಿ, ನಡೀರಿ ಎಂದು ಅಲೋಕ್ ಎಷ್ಟೇ ಹೇಳಿದ್ರು, ಇಲ್ಲ ಪ್ಲೀಸ್ ಸರ್, ನಾನು ಲಕ್ಕಿ ನೋಡ್ಬೇಕು, ಮಾತಾಡಿಸ್ಬೇಕು, ಲಕ್ಕಿ 2 ನಿಮಿಷ ಪ್ಲೀಸ್ ಲಕ್ಕಿ ಎಂದು ಕೇಳ್ತಾನೆ ಇದ್ಲು. ಕೋಪ ಹೆಚ್ಚಾದವ ಲ್ಯಾಪ್ಟಾಪ್ನ ಬಿಟ್ಟು ಹೊರಗಡೆ ಬಂದು, ಅಲೋಕ್ ಲೀವ್ ಹರ್ ಎಂದು ಆವಾಜ್ ಹಾಕಲು, ಹೋಗಿ ಮೇಡಮ್ ಎಂದು ಇವ್ರತ್ ಯಾವಾಗ ಬಿಡು ಅಂತಾರೋ ಹೋಗು ಅಂತಾರೋ ಏನೋ ಎಂದ್ಕೊಂಡು ಹೊರಗಡೆ ಹೋದ ಅಲೋಕ್. ಲಕ್ಕಿನ ನೋಡಿದವಳು ಓಡಿ ಬಂದು ಬಿಗಿದಪ್ಪಿದಳು. ತನಗರಿವಿಲ್ಲದೆಯೇ ಅವಳ ಅಪ್ಪುಗೆ ಅವನ ಕೋಪವನ್ನ ಅದಾಗ್ಲೇ ತಣ್ಣಗಾಗಿಸಿತ್ತೋ ಏನೋ. ಮುಖದಲ್ಲಿ ಸಿಟ್ಟು ಮಾಯವಾಗಿ ಶಾಂತತೆ ಕೂಡಿತ್ತು. ಹಾಗೆ ದೂರ ನಿಲ್ಲಿಸಿದವ, ಏನು ಕೇಳಿದ. ಲಕ್ಕಿ, ಅದು ನಾನು ಮೇನ್ ರೋಡಲ್ಲಿ ಅವರು
ಎಂದು ಅಳುತ್ತಾ ಬಿಕ್ಕುತ್ತಾ ಮಾತಾಡುತ್ತಿದ್ದವಳನ್ನ ನೋಡಲಾಗದೆ ತಾನೇ ತನ್ನ ಟೇಬಲ್ ಮೇಲಿದ್ದ ನೀರು ತಂದು ಕುಡಿ ಎಂದು ಕೊಡಲು ನೀರು ಕುಡಿದವಳು ಲಕ್ಕಿ ಅದು ಎಂದು ಅಳುತ್ತಾ ಎಲ್ಲವನ್ನೂ ಹೇಳುತ್ತಾಳೆ ಚಾರು. ಹಾಗೆ ತನ್ನ ಕೈಯಲ್ಲಿಡಿದು ಬಂದಿದ್ದ ಆ ಬಟ್ಟೆ ತೋರಿಸಿ, ಇದನ್ನ ಹಾಕೊಂಡು ಅವ್ರ ಜೊತೆ ನಾನು ಆ ಸೀನ್ ಮಾಡ್ಬೇಕಂತೆ. ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಲಕ್ಕಿ. ನಾವು ಬಡವರೇ ಇರ್ಬೋದು, ಆದ್ರೆ ಮಾನ ಕಳ್ಕೊಳ್ಳೋ ಯಾವ ಕೆಲ್ಸನೂ ಮಾಡಲ್ಲ ಎಂದು ಮತ್ತೊಮ್ಮೆ ಅವನನ್ನೇ ಅಪ್ಪಿ ಅತ್ತಾಗ ಮುಷ್ಟಿ ಕಟ್ಟಿದ್ದ ಅವಳು ಹೇಳಿದ ಕತೆ ಕೇಳಿ, ಲಕ್ಕಿ ಪ್ಲೀಸ್ ಲಕ್ಕಿ, ದಿಯಾನ ಕಾಪಾಡು, ಅವಳಿಗೇನು ಆಗ್ದಾಗೆ ಪ್ಲೀಸ್. ನನಗೆ ಈ ಥರ ಶೂಟಿಂಗ್ ಏನು ಇಷ್ಟ ಆಗಲ್ಲ, ಈ ಥರ ಬಟ್ಟೆ ಇದೆಲ್ಲ ನಂಗೆ ಇಷ್ಟ ಆಗಲ್ಲ, ಪ್ಲೀಸ್ ಲಕ್ಕಿ ಹೆಲ್ಪ್ ಮಾಡು ಎಂದು ಕೇಳಿದವಳ ಧ್ವನಿಯಲ್ಲಿ ತನ್ನ ತಂಗಿ ಮೇಲಿದ ಕಾಳಜಿ ಕಂಡಿತ್ತು. ಅವಳ ಕಣ್ಣೀರಲ್ಲಿ ಅವಳಿಗಿಷ್ಟವಿಲ್ಲದ ಕೆಲಸಕ್ಕೆ ಮನ್ನಣೆ ಕೊಡಲಾಗುತ್ತಿಲ್ಲವೆಂದು ತಿಳಿಯುತ್ತಿತ್ತು. ಅವಳ ಕಣ್ಣೀರು ಒರೆಸಿದವ ಅಳ್ಬೇಡವೈ ಎಂದು ಮಾತು ನಿಲ್ಲಿಸಿದವ ಆಕೆ ಬೇರೆ ಯಾರಿಗೋ ವೈಫ್ ಆಗೋಳು ಎಂದು ತಿಳಿದು, ಅಳ್ಬೇಡ ಚಾರುಣ್ಯ, ರಿಲ್ಯಾಕ್ಸ್ ಎಂದು ಅವಳ ನೋಟ ಬೆಸೆದಾಗ ಅವನ ಕೈ ಅವಳ 2 ಕೆನ್ನೆಗಳ ಮೇಲೆ ಕೂತಿತ್ತು. ಅವನ ಕೈಗೆ ತನ್ನ ಕೈ ಸೇರಿಸಿದವಳು, ಸಹಾಯ ಮಾಡ್ತೀಯಲ್ವಾ ಲಕ್ಕಿ ಎಂದು ಕೇಳಿದಾಗ ಅವನ ಹೃದಯ ಹೌದು ಎಂದರೂ ಬುದ್ಧಿ ಮಾತ್ರ, ನಾನ್ಯಾಕೆ ಸಹಾಯ ಮಾಡಬೇಕು ನಿಂಗೆ, ಹೋಗು ನಿನ್ನ ಬಾವಿ ಗಂಡನನ್ನ ಕೇಳು ಎಂದು ಅವಳ ಧೈರ್ಯಕ್ಕೆ ಕುತ್ತು ತಂದ. ಅವನ ಉತ್ತರಕ್ಕೆ ಬೆಚ್ಚಿದವಳು, ಪ್ಲೀಸ್ ಲಕ್ಕಿ ಆ ಥರ ಮಾತಾಡಬೇಡ, ನಾನು ಬಂದಿದ್ದೀನಿ, ಇಲ್ಲ ಅನ್ಬೇಡ ಎಂದಾಗ ಅವಳಿಗೆ ಬೆನ್ನು ಹಾಕಿ ನಿಂತವ, ಓಫ್ ಲಕ್ಕಿ ತುಂಬಾ ಎಕ್ಸ್ಪೆನ್ಸಿವ್, ಈ ಥರ ಸಣ್ಣ ಪುಟ್ಟ ಸಹಾಯಕ್ಕೆಲ್ಲ ಒಪ್ಪಲ್ಲ ಎಂದು ಹೋಗಿ ತನ್ನ ಕುರ್ಚಿ ಮೇಲೆ ಕೂತಾಗ ಕೊಂಚ ಮೌನ ತಾಳಿದ ಚಾರು ಕೆಲ ನಿಮಿಷದ ನಂತರ, ಬೇಕಿದ್ರೆ ನಿಂಗೆ ನನ್ನನ್ನ ಮೊದಲ ಸವಾಲಿನ ಪ್ರಕಾರ ಮುತ್ತು ಕೊಡ್ತೀನಿ ಲಕ್ಕಿ ಎಂದಾಗ ಅವಳ ನೋಟ ಸಂಪೂರ್ಣವಾಗಿ ನೆಲ ನೋಡ್ತಿತ್ತು. ಅವಳ ಮಾತಿಗೆ ಎಚ್ಚರಿಯಾಗಿ ನೋಡಿದವ ಅವಳಾಡಿದ ಮಾತು ಸತ್ಯವಾ ಎನ್ನುವಂತೆ ನೋಟ ಬೆಸೆದು ಅವಳನ್ನ ಕಾಡಿಸುವ ಸಲುವಾಗಿ, ಮತ್ಯಾಕ್ ವೈಟಿಂಗ್, ಕಮ್ ಕಿಸ್ ಮೀ ಎಂದಿದ್ದ. ಅವನ ಮಾತಿಗೆ ಕೊಂಚ ಹತ್ತರು ತಂಗಿ ಭವಿಷ್ಯಕ್ಕಾಗಿ ಒಪ್ಪಿದ ಹಾಗೆ, ಆದ್ರೆ ದಿಯಾ ವಿಚಾರದಲ್ಲಿ ಸಹಾಯ ಮಾಡ್ತೀಯ ಅಲ್ವಾ ಲಕ್ಕಿ ಎಂದು ಕೇಳಿದವಳ ಪ್ರಶ್ನೆಗೆ, ಮೊದಲು ನಮ್ಮ ಮಧ್ಯೆ ಇರೋ ಸವಾಲನ್ನ ಕ್ಲೋಸ್ ಮಾಡೋಣ, ಆಮೇಲೆ ಯೋಚಿಸ್ತೀನಿ ಎಂದವನ ಮೇಲೆ ಅದೇನು ನಂಬಿಕೆಯೊಳಗೆ ಅವನತ್ತ ಹೆಜ್ಜೆ ಸಾಗಿಸಿದ್ಲು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.